ಇವತ್ತು ಈ ಪತ್ರಿಕಾಗೋಷ್ಠಿ ಮೂಲಕ ನಾವು ಕಲಬುರಗಿ ಜಿಲ್ಲೆಯ ಸಮಸ್ತ ನಮ್ಮ ಬಲಗೈ ಸಮುದಾಯ ಬಂಧುಗಳಲ್ಲಿ ವಿನಂತಿಯನ್ನ ಮಾಡ್ಕೊತಾ ಇದ್ದೀವಿ. ಏನಂತಂದ್ರೆ ಇದೇ ಮಾರ್ಚ್ 25ರಂದು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ನಡೀತಕ್ಕಂಥ ಬಲಗೈ ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟ ವತಿಯಿಂದ ಪೂಜ್ಯರಾದ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಗೆ ಕರೆಯನ್ನು ನೀಡಿದ್ದಾರೆ. ಆ ಕರೆಯ ಪ್ರಯುಕ್ತ ನಮ್ಮ ಬಲಗೈ ಸಮುದಾಯಕ್ಕೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು ಅಂತ ಹೇಳಿ ಈ ಏನ್ ಜನಸ್ತೋಮ ಸಾವಿರಾರು ಸಂಖ್ಯೆಯಲ್ಲಿ ನಾವೇನು ಲಕ್ಷಾಂತರ ಜನ ಸೇರ್ತಾ ಇದೀವಿ. ಆ ರ್ಯಾಲಿಯಲ್ಲಿ ಆ ಪ್ರತಿಭಟನೆಯಲ್ಲಿ ನಮ್ಮ ಕಲಬುರಗಿಯ ಜಿಲ್ಲೆಯ ಎಲ್ಲ ಸಮಸ್ತ ಬಲಗೈ ಸಮುದಾಯದ ಸ್ವಾಭಿಮಾನಿ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ಬೇಕಂತ ಉದ್ದೇಶವನ್ನು ಇಟ್ಕೊಂಡು ಮತ್ತೆ ಏನು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿ ಅದು ಪುರಸ್ಕರಿಸಿದೆ ಸರ್ಕಾರ, ಅದನ್ನ ಕೈ ಬಿಡಬೇಕು. ಎಷ್ಟೋ ಆಯೋಗಗಳು ರಚನೆ ಮಾಡಿದ್ದಾರೆ, ಹಾಗಾಗಿ ಎಷ್ಟೋ ಆಯೋಗಗಳು ಕೂಡ ಇವತ್ತು ಪರಿಗಣನೆಗೆ ಬಂದಿಲ್ಲ. ಇದೂ ಕೂಡ ಆಯೋಗವನ್ನ ಇದು ತಿರಸ್ಕಾರ ಮಾಡ್ಬೇಕಂತ ಹೇಳಿ ಕೂಡ ಒಂದು ಬೇಡಿಕೆ ಇದೆ. ಮತ್ತೆ ರೋಸ್ಟರ್ ಬಿಂದಲ್ಲಿ ನಮ್ಮ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಸರ್ಕಾರ ಸರಿಪಡಿಸ್ಬೇಕಂತೇಳಿ ಇದೇ ತಿಂಗಳ 27ನೇ ತಾರೀಕು ಕ್ಯಾಬಿನೆಟ್ ಅನ್ನು ಕರೆದಿದ್ದಾರೆ. ಆ ಕ್ಯಾಬಿನೆಟ್ ನಲ್ಲಿ ಯಾವುದೇ ಕಾರಣಕ್ಕೂ ಬಲಗೈ ಸಮುದಾಯಕ್ಕೆ ಅನ್ಯಾಯ ಆಗ್ಬಾರ್ದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಸರ್ಕಾರದ ಮೇಲೆ ನಮ್ಮ ಸಮುದಾಯದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಸರ್ಕಾರದ ಮೇಲೆ ಒತ್ತಡವನ್ನ ತರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಅತ್ಯಂತ ಹೆಚ್ಚು ಜನರು ಆ ಬೆಂಗಳೂರಲ್ಲಿ ನಡೀತಕ್ಕಂಥ ಪ್ರತಿಭಟನೆಯಲ್ಲಿ ಭಾಗವಹಿಸ್ಬೇಕಂತೇಳಿ ನಾನು ಈ ಪತ್ರಿಕೆ ಮೂಲಕ ವಿನಂತಿಯನ್ನ ಮಾಡ್ಕೊತಾ ಇದ್ದೀನಿ. ಧನ್ಯವಾದ.